ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬಿಗ್ ಬಾಸ್ ಸೀಸನ್ 13 ಕನ್ನಡದ ಅಫಿಷಿಯಲ್ ಪ್ರೋಮೋಸ್ ರಿಲೀಸ್ ಆಗಿದೆ. ಈ ಒಂದು ಸೀಸನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಆಗಿ ಬರ್ಬೋದು, ಏನೆಲ್ಲ ವಿಭಿನ್ನವಾಗಿರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ಇನ್ಮೇಲಿಂದ ಬಿಗ್ ಬಾಸ್ ಎಲ್ಲ ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು, ವೀಕೆಂಡ್ ರಿವ್ಯೂಸ್, ಎಲಿಮಿನೇಷನ್ ರಿವ್ಯೂಸ್ ಎಲ್ಲನೂ ಕೂಡ ನಾವು ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್, ಕಳೆದ ಸೀಸನ್ಗೂ ಈ ಸೀಸನ್ಗೂ ಏನು ವಿಭಿನ್ನವಾಗಿರುತ್ತೆ ಅಂತ ಮಾತಾಡೋಣವಾ. ಕಳೆದ ಸೀಸನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇತ್ತು, ಫನ್ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು, ಎಮೋಷ್ನಲ್ ಡ್ರಾಮಾಸ್ ಇತ್ತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಸಹ ಇತ್ತು. ಇದೆಲ್ಲ ಅಲ್ದಲೇ ವೀಕೆಂಡಲ್ಲಿ ಸುದೀಪ್ ಅವ್ರು ಬಂದು ಏನು ಮಾತಾಡ್ತಾರೆ ಅನ್ನೋದಕ್ಕೆ ತುಂಬಾ ಕಾಯ್ತಾ ಇದ್ವಿ. ಸುದೀಪ್ ಸರ್ ಕೊಡ್ತಿದ್ದಂತಹ ಕೆಲವೊಂದು ಮೋಟಿವೇಶನ್ ಟಾಕ್ಸ್ ಆಗಿರ್ಬೋದು, ಆಗಿರೋ ಫೈಟ್ಸ್ಗಳಿಗೆ ಅವರು ಸಾಂತ್ವನ ಕೊಡ್ತಿದ್ದು ಅಥವಾ ಪ್ಯಾಚ್ ಅಪ್ ಮಾಡ್ತಿದ್ದು, ಅದಕ್ಕೆ ಹೇಗೆ ಕಟ್ ಶಾರ್ಟ್ ಆಗಿ ಯೋಚನೆ ಮಾಡಬೇಕು, ನಾವು ಯಾವ ಆ್ಯಂಗಲಲ್ಲಿ ಥಿಂಕ್ ಮಾಡಬೇಕು ಅಂತ ಅವ್ರು ಅಪ್ಡೇಟ್ಸ್ ಕೊಡ್ತಾ ಇದ್ದು ಸೂಪರ್ ಆಗಿರ್ತಿದ್ದು. ಎಲ್ಲರಿಗಿಂತ ಹೆಚ್ಚಾಗಿ ಅದಕ್ಕೆ ಬರ್ತಾ ಇದ್ದಂಥ ಪ್ರೋಮೋಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವೆಯ್ಟ್ ಮಾಡಿ ನೋಡ್ತಾ ಇದ್ವಿ ನಾವು. ಇದೆಲ್ಲ ಅಲ್ದಲೇ ಒಂದು ರೆಕಾರ್ಡ್ ಕೂಡ ಬ್ರೇಕ್ ಆಗಿತ್ತು. ಏನಪ್ಪ ಅಂದರೆ ಯಾವ ಸೀಸನಲ್ಲೂ ಆಗಿಲ್ಲ, ಯಾವ ಲ್ಯಾಂಗ್ವೇಜಲ್ಲೂ ಆಗಿಲ್ಲ, ಅಷ್ಟು ಓಟ್ಸ್ ಬಂದಿದೆ ವಿನ್ನರ್ಗೆ. ಸೊ ಅದೊಂದು ರೆಕಾರ್ಡ್ ಬ್ರೇಕ್ ಆಗಿತ್ತು. ಸೊ ಈ ಸೀಸನಲ್ಲಿ ಏನೆಲ್ಲ ಆಗುತ್ತೆ, ಏನು ರೆಕಾರ್ಡ್ಸ್ನ ಮತ್ತೆ ಮಾಡ್ತಾರೆ, ಏನು ರೆಕಾರ್ಡ್ಸ್ ಬ್ರೇಕ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಕಂಪ್ಲೀಟ್ ಸೀಸನಲ್ಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ನನಗೇನು ಇಷ್ಟ ಆಗಿದ್ದು ಪ್ರೋಮೋದಲ್ಲಿ ಅಂದರೆ ನಮ್ಮ ಕಿಚ್ಚಬ್ರು ಅವರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ಯಾಕೆ ಅಂದರೆ ಅವ್ರು ಪ್ರತಿ ಸತಿಯೂ ಅವರ ಒಂದು ಲುಕ್ಗೆ ಎಲ್ಲರೂ ಜನ ಇಷ್ಟಪಟ್ಟು ನೋಡುವಂತಹದ್ದು. ಬಿಗ್ ಬಾಸ್ನ ತುಂಬ ಜನ ಅವ್ರಿಗೋಸ್ಕರ ನೋಡ್ತಾರೆ. ಲಾಸ್ಟ್ ಟೈಮ್ ಕರ್ಲಿ ಲುಕ್ಕಲ್ಲಿ ಬಂದರು, ಈ ಸತಿ ಸ್ಮಾರ್ಟ್ ಆ್ಯಂಡ್ ಎನರ್ಜೆಟಿಕ್ ಲುಕ್ಕಲ್ಲಿ ಬಂದಿದ್ದಾರೆ ಅವರು. ಆ ಪ್ರೋಮೋ ನೋಡ್ತಿದ್ರೇ ನಮಗೆ ಗೊತ್ತಾಗುತ್ತೆ ಕಾಮನರ್ಸ್ಗೆ ಎಂಟ್ರಿ ಇದೆ ಈ ಸತಿ ಅಂತ. ಅದಲ್ದೇ ಮುಂಚೆನೂ ಕೂಡ ನಮಗೆ ಬಿಟ್ಟಿದ್ರು, ನಿಮ್ಮ ಇಂಟ್ರೆಸ್ಟ್ ಇರೋರು ನಿಮ್ಮ ಪ್ರೊಫೈಲ್ಸ್ನ ಸೆಂಡ್ ಮಾಡ್ಬೋದು ಫಾರ್ ದ ಕಾಮನರ್ಸ್, ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ ಅನ್ನೋ ಥರ ಅಪ್ಡೇಟ್ಸ್ ಕೊಟ್ಟಿದ್ರು. ಅಫಿಷಿಯಲ್ ವೆಬ್ಸೈಟ್ಸಲ್ಲೆಲ್ಲ ಕೂಡ, ಅಫಿಷಿಯಲ್ ಪೇಜಸಲ್ಲಿ, ಡ್ಯಾನ್ ವೆಬ್ಸೈಟ್ಸ್ ಪೇಜಸಲ್ಲಿ ನಮಗೆ ಆ್ಯಡ್ಸ್ಗಳು ಬಂದಿತ್ತು ನಮಗೆ. ಅದೆಲ್ಲ ಅಲ್ದಲೇ ಇವತ್ತು ಇನ್ನೂ ಒಂದು ಪ್ರೋಮೋ ಬಂದಿದೆ. ಏನಪ್ಪ ಅಂತ ಅಂದರೆ ನಮ್ಮ ಕಾಮನರ್ಸ್ಗಳಿಗೆ ಅಗ್ನಿ ಪ್ರವೇಶ ಇದೆ ಅಂತ. ಈ ಒಂದು ಕಾನ್ಸೆಪ್ಟು ಕಳೆದ ತೆಲುಗು ಬಿಗ್ ಬಾಸಲ್ಲಿ ನಡೆದಿತ್ತು. ಅಗ್ನಿ ಪ್ರವೇಶ ಅಂತ ಹೇಗೆ ನಡೆದಿತ್ತು ಅಂದರೆ, ಸರ್ಟನ್ ಕಾಮನರ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಸ್ಟೇಜ್ ಮೇಲೆ ಆಡಿಷನ್ ಆಗಿ ಬಿಡ್ತಾರೆ ಅವರು. ಆ ಆಡಿಷನಲ್ಲಿ ಸೆಲೆಕ್ಟ್ ಮಾಡೋರು ಯಾರು, ನಮ್ಮ ಕಳೆದ ಸೀಸನ್ಸಲ್ಲಿ ಕಂಟೆಸ್ಟೆಂಟ್ಸ್ ಆಗಿರ್ತಾರಲ್ಲ ಅವ್ರುಗಳು ಸೆಲೆಕ್ಟ್ ಮಾಡ್ತಾರೆ. ಜಡ್ಜು ಕೂಡ ಅವರೇನೆ, ಆ್ಯಂಕರ್ ಕೂಡ ಕಂಟೆಸ್ಟೆಂಟ್ಸ್ಗಳೇ ಆಗಿರ್ತಾರೆ. ಸೊ ಅಲ್ಲೆಲ್ಲ ಗೇಮ್ಸ್ ಎಲ್ಲ ಆಡಿ ಅವ್ರಗಳದ್ದು ರಿವ್ಯೂ ಅನಾಲಿಸಿಸ್ಗಳು ನೋಡೋರು, ಅವರ ಮೆಂಟಲ್ ಅಬಿಲಿಟಿ, ಸ್ಟ್ರೆಂತು ಎಲ್ಲನೂ ಸ್ಕೋರ್ ಬೋರ್ಡ್ ಫಾರ್ಮಲ್ಲಿ ಮಾಡಿ ಪ್ರತಿಯೊಬ್ಬರು ಕೂಡ ಒಬ್ರೊಬ್ರನ್ನ ಆಯ್ಕೆ ಮಾಡಿದ್ರು. ಆ್ಯಂಡ್ ಜನರಿಂದ ಸಹ ಒಬ್ಬರನ್ನ ಆಯ್ಕೆ ಮಾಡೋ ಥರ ಪ್ರೋಸೆಸ್ ನಡೆದಿತ್ತು. ಸೊ ಈ ಸತಿ ಕನ್ನಡದಲ್ಲೂ ಕೂಡ ಅಗ್ನಿ ಪ್ರವೇಶ ಅನ್ನೋ ಒಂದು ಕಾನ್ಸೆಪ್ಟ್ದು ಪ್ರೋಮೋ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಇಲ್ಲಿ ಯಾರ್ಯಾರು ಜಡ್ಜ್ ಆಗಿ ಬರ್ತಾರೆ, ಯಾರ್ಯಾರು ಯಾವ್ಯಾವ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಥರ ಕಂಟೆಸ್ಟೆಂಟ್ಸ್ಗಳು ಕಾಮನರ್ಸ್ ಆಗಿ ಬರ್ತಾರೆ ಅನ್ನೋದನ್ನ ನಾವು ಮುಂದೆ ನೋಡ್ಬೋದು. ಯಾಕೆ ಅಂದರೆ August 16th ನಮಗೆ ಅಗ್ನಿ ಪ್ರವೇಶ ಸ್ಟಾರ್ಟ್ ಆಗ್ತಿದೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೇಗಿರುತ್ತೆ ಅನ್ನೋದು, ಯಾವಾಗಲೂ ಬಿಗ್ ಬಾಸ್ ಅಕ್ಟೋಬರಲ್ಲಿ ಶುರುವಾಗೋದು, ನಮಗೆ ಆಗಸ್ಟಿಂದನೇ ಈ ಸತಿ ಹಬ್ಬ ಇನ್ಮೇಲಿಂದ. ಇದಿಷ್ಟು ಅಲ್ದಲೇ ನಮಗೆ ಸೆಲೆಬ್ರಿಟೀಸ್ಗಳು ಕೂಡ ಬರ್ತಾರೆ. ಆ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್ ಯಾರಾಗಿರಬಹುದು, ನಿಮ್ಗೆ ಯಾರಾದರೂ ನಿಮ್ಮ ಮೈಂಡಲ್ಲಿ ಇದ್ದಾರೆ ಅಂತ ಅಂದರೆ ಅವ್ರುಗಳನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಬರೀ ಸೆಲೆಬ್ರಿಟಿ ಅಲ್ಲ, ಯೂಟ್ಯೂಬರ್ಸ್ ಆಗಿರ್ಬೋದು, ಕಂಟೆಂಟ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರಬಹುದು. ಸೊ ಇವರಿಷ್ಟು ಜನದಲ್ಲಿ ಯಾರು ಈ ಸೀಸನ್ಗೆ ಸೆಲೆಕ್ಟ್ ಆಗ್ಬೋದು, ಯಾರ್ಯಾರು ಈ ಸೀಸನ್ಗೆ ಬರ್ಬೋದು ಅನ್ನೋ ನಿಮ್ಮ ಪ್ರಿಡಿಕ್ಷನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ನಮ್ಮ ಚಾನಲಲ್ಲಿ ಇನ್ಮೇಲಿಂದ ಬಿಗ್ ಬಾಸ್ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ನಾನು. ಪ್ಲೀಸ್ ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗ್ವರೆಗೂ ವೆಯ್ಟ್ ಮಾಡ್ತಾ ಇರಿ. ಸಿ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.